ಮರಾಠಿ ಪುಂಡರ ಪುಂಡಾಟವನ್ನು ಖಂಡಿಸಿ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ ಕನ್ನಡ ಪರ ಸಂಘಟನೆಯವರು. ಈಗ ಅದು ಡೋಲಾಯಮಾನವಾಗಿತ್ತು, ನಡೆಯುತ್ತಾ ಇಲ್ವಾ ಅಂತ. ಬಟ್ ಶನಿವಾರ 22ನೇ ತಾರೀಕು ಕರ್ನಾಟಕ ಬಂದ್ ನಡೆಯೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹೋರಾಟದ ರೂಪುರೇಷೆಯನ್ನು ನಿಗದಿಪಡಿಸೋದಕ್ಕೆ ಇವತ್ತು ಕನ್ನಡ ಪರ ಸಂಘಟನೆಯವರು ಒಂದು ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಮಾರ್ಚ್ 22ರ ಶನಿವಾರ ಕರ್ನಾಟಕ ಬಂದ್ ಫಿಕ್ಸ್. ಹಾಗಾದರೆ ಶನಿವಾರ ಇಡೀ ಕರ್ನಾಟಕ ಸ್ತಬ್ಧವಾಗುತ್ತಾ ಅಂತ ಪ್ರಶ್ನೆ. ಕನ್ನಡ ಸಂಘಟನೆಗಳು ಮಧ್ಯಾಹ್ನ 12 ಗಂಟೆಗೆ ಇವತ್ತು ಸಭೆಯನ್ನು ಕರೆದಿದ್ದಾರೆ. ವಾಟಾಳ್ ನಾಗರಾಜು, ಸಾರಾ ಗೋವಿಂದು ಇವರ ನೇತೃತ್ವದಲ್ಲಿ ಹೋರಾಟದ ಬಗ್ಗೆ ಚರ್ಚೆಯನ್ನು ನಡೆಸಲಿದ್ದಾರೆ ಹೋರಾಟಗಾರರು. ಅವರ ಆಗ್ರಹ ಇರೋದು ಬಸ್ ನಿಲ್ಲಬೇಕು, BMTC, KSRTC ಮತ್ತು ಪ್ರೈವೇಟ್ ಬಸ್ಗಳು, ನಮ್ಮ ಮೆಟ್ರೋ ಎಲ್ಲ ಸ್ತಬ್ಧವಾಗಬೇಕು ಅಂತನ್ಬಿಟ್ಟು ಕೆಲವರು ಸಪೋರ್ಟ್ ಮಾಡಿದ್ದಾರೆ, ಕೆಲವರು ಸಪೋರ್ಟ್ ಮಾಡಿಲ್ಲ. ಬೀದಿ ಬದಿ ವ್ಯಾಪಾರಿಗಳು ನಾವು ನೈತಿಕ ಬೆಂಬಲ ಕೊಡ್ತೀವಿ, ಬಟ್ ವ್ಯಾಪಾರ ವಹಿವಾಟು ಎಂದಿನಂತೆ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. KSRTC BMTC ಬಸ್ಗಳನ್ನು ಸರ್ಕಾರ ಹಾಗೆ ಬಂದ್ ಮಾಡೋದಕ್ಕೆ ಬರಲ್ಲ, ಅವರದನ್ನು ನಡೆಸಲೇಬೇಕಾಗತ್ತೆ. ಇವರ ಆಗ್ರಹ ಇದೆ. ಬಟ್ ನಾನು ಹೇಳ್ತಾ ಇರೋದು, ಆ ಘಟನೆ ನಡೆದು ತುಂಬ ದಿನಗಳಾಗೋಯ್ತು. ನೀವು ಇವಾಗ ಕರ್ನಾಟಕ ಬಂದ್ ನಡೆಸಿದ್ರೆ ಯಾರಿಗೆ ಲಾಭ, ಯಾರಿಗೆ ನಷ್ಟ? ಅಂದರೆ ನಷ್ಟ ಕನ್ನಡಿಗರಿಗೆ, ಕರ್ನಾಟಕದವ್ರಿಗೇನೆ. ಮರಾಠಿಗಳಿಗೆ, ಆ ಪುಂಡ್ರಿಗೆ ಏನು ತೊಂದರೆ ಆಯಿತು, ಏನಾಗುತ್ತೆ ಕಷ್ಟ? ಅದರಿಂದ ಏನೂ ಆಗಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಎಕ್ಸಾಮ್ಸ್ ನಡೀತಾ ಇದೆ, PUC ನಡೀತಾ ಇದೆ, SSLC ನಡೀತಾ ಇದೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ. ಈಗ ಬೇಡ, ಪೋಸ್ಟ್ಪೋನ್ ಮಾಡಿ ಅಂತ ಕೇಳಿಕೊಂಡ್ರೂ ಕೂಡ ಶನಿವಾರ ಈಗ ಬಂದ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಸೊ ಹೇಗೆ, ಏನು, ಯಾರ್ಯಾರು ಬೆಂಬಲ ಇದೆ, ಯಾವ ಪ್ರಮಾಣದಲ್ಲಿ ಬಂದ್ನ ಬಿಸಿ ಕನ್ನಡಿಗರಿಗೆ ತಟ್ಟಬಹುದು ಅಂತ? ಅರವಿಂದ್, ಈ ಬಂದ್ನ ಬಿಸಿ ಯಾವ ರೀತಿ ಇರುತ್ತೆ ಅನ್ನೋದು ಇವತ್ತಿನ ಸಭೆಯ ಬಳಿಕ ನಿರ್ಧಾರ ಆಗುತ್ತೆ. ಯಾಕೆಂತಂದರೆ ಈ ಬಂದ್ಗೆ ಸಾಕಷ್ಟು ಜನ ವಿರೋಧವನ್ನು ಮಾಡ್ತಾ ಇರುವಂಥದ್ದು. ಯಾಕೆಂತಂದರೆ ಪರೀಕ್ಷಾ ಅವಧಿ ಇರುವಂಥ ಸಮಯದಲ್ಲಿ ಬಂದ್ ಮಾಡುವಂಥದ್ದು ಸೂಕ್ತ ಅಲ್ಲ. ಈ ಬಂದ್ ಬೇಡ ಅಂತೇಳಿ ಈಗಾಗಲೇ ಹಲವಾರು ಜನ ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸಿ, ಇನ್ನೊಂದಷ್ಟು ಜನ ಬೇಡವೇ ಬೇಡ ಬಂದು ಅಂತೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಕರೆದಿರುವಂಥ ಸಭೆಯಲ್ಲಿ ಯಾರು ಬೆಂಬಲ ಇದೆ, ಯಾರು ಬೆಂಬಲ ಇಲ್ಲ, ಜೊತೆಗೆ ಬಂದ್ ಮಾಡಬೇಕಾ ಬೇಡವಾ ಅಂತೇಳಿ ಒಂದಷ್ಟು ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಬಂದ್ ಮಾಡಲೇಬೇಕು ಅಂತೇಳಿ ಈಗ ವಾಟಾಳ್ ನಾಗರಾಜ್ ನೇತೃತ್ವದ ಕನ್ನಡ ಸಂಘಟನೆಯವರು ಆಗ್ರಹ ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಇವತ್ತಿನ ಸಭೆಯಲ್ಲಿ MES ನಿಷೇಧ ಮಾಡಬೇಕು ಅನ್ನುವಂಥದ್ದು ಇವರ ಪ್ರಮುಖವಾದ ಬೇಡಿಕೆ. ಜೊತೆಗೆ 18 ಬೇಡಿಕೆಗಳನ್ನು ಮುಂದಿಟ್ಕೊಂಡು ನಾವು ಬಂದ್ಗೆ ಕರೆ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. 18 ಬೇಡಿಕೆಗಳಲ್ಲಿ ಪ್ರಮುಖವಾಗಿ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಷ್ಟು ಬೇಡಿಕೆಗಳಿವೆ. ಮೆಟ್ರೋ ದರ ಇಳಿಕೆ ಮಾಡಬೇಕು, ಮೆಟ್ರೋ ಬಂದ್ ಮಾಡಬೇಕು ಅನ್ನುವಂಥದ್ದು, ಮತ್ತು MES ನಿಷೇಧ ಮಾಡಬೇಕು, ಈ ರೀತಿಯಾದಂಥ ಬೇಡಿಕೆಗಳನ್ನ ಇಟ್ಕೊಂಡು ಬಂದ್ಗೆ ಕರೆ ಕೊಟ್ಟಿರುವಂಥದ್ದು. ಹೀಗಾಗಿ ಇವತ್ತಿನ ಸಭೆಯಲ್ಲಿ ಯಾವ ರೀತಿ ಇರುತ್ತೆ ಹೋರಾಟ, ಯಾರೆಲ್ಲ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥದ್ದು. ಬಹುತೇಕವಾಗಿ ಹೋಟೆಲು ಮತ್ತು ಬೀದಿ ಬದಿ ವ್ಯಾಪಾರಿಯವರು ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. KSRTC BMTC ಅಂತೂ ಸ್ಟಾಪ್ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಈ ಬಂದ್ ಬಗ್ಗೆ ಮೊದಲಿಂದನೂ ಕೂಡ, ಬಂದ್ ಘೋಷಣೆ ಆದಾಗಿಂದನೂ ಕೂಡ ವಿರೋಧ ವ್ಯಕ್ತವಾಗ್ತಾನೆ ಇದ್ವು. ಸಭೆಯ ಬಳಿಕ ಏನು ನಿರ್ಧಾರ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಅರವಿಂದ್, ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಲೋಕೇಶ್ ಧನ್ಯವಾದ.